ಎಸ್, ಇದು ಹಿರಿಯ ಪತ್ರಕರ್ತರು ರವೀಂದ್ರ ರೇಷ್ಮೆ ಅವರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಾನಾ ವಿಚಾರಗಳು ಇಲ್ಲಿ ತನ್ನದೇ ಆದಂಥ ಆಯಾಮವನ್ನು ಪಡೆದುಕೊಳ್ತಾ ಇದೆ. ಒಂದು, ಮುಸ್ಲಿಂ ಸಮುದಾಯ ಈ ಸಾರಿ ಏನಾದರೂ ಪಾಠ ಕಲಿಸ್ಬೋದು, ಆ ಸಾಧ್ಯತೆಯೂ ಕೂಡ ತಳ್ಳಿ ಹಾಕೋ ಹಂಗಿಲ್ಲ ಅನ್ನೋ ಮಾತಿದೆ. ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಅದರ ಜೊತೆಗೆ ಈಗ ಒಂದಷ್ಟು ನಾವು ಬ್ರೇಕಿಂಗ್ ಪಾಯಿಂಟ್ಸ್ನ ಗಮನಿಸೋಣ. ದಾವಣಗೆರೆಯ BJP ಟಿಕೆಟ್ ಘೋಷಣೆಯಲ್ಲಿ ಏನಾದರೂ ಟ್ವಿಸ್ಟ್ ಆಗ್ಬೋದಾ, ಅದಕ್ಕೆ ಪೂರಕವಾಗಿ ಒಂದಷ್ಟು ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಆ ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಅಭ್ಯರ್ಥಿ ಬದಲಾವಣೆ ಆದರೂ ಆಗಬಹುದು ಅನ್ನುವ ಒಂದು ಸಣ್ಣ ಮಾಹಿತಿ ನಮಗೆ ಸಿಗ್ತಾ ಇದೆ ಸದ್ಯಕ್ಕೆ. ಹೀಗಾಗಿ ಈ ಟ್ವಿಸ್ಟ್ ಮುಂದಿನ ದಿನಗಳಲ್ಲಿ ಏನಾದರೂ ನಿಜಕ್ಕೂ ಯಾವ ಮಟ್ಟದ ರಿಯಾಲಿಟಿ ಪಡೆದುಕೊಳ್ಳುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ರಿಯಲಿ ಇಟ್ ಈಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಶಾಕಿಂಗ್ ಅಂತ ಅನಿಸುತ್ತೆ. BJPಯಿಂದ ಶ್ರೀನಿವಾಸ ದಾಸಕರಿಯಪ್ಪ ಈಗಾಗಲೇ ಟಿಕೆಟ್ ಸಿಕ್ಕಿದೆ. ಟಿಕೆಟ್ ಪಡೆದವರು GM ಸಿದ್ದೇಶ್ವರ್ ಅವರ ಆಪ್ತರು. ಈಗ ನೀಡಿರೋ ಟಿಕೆಟ್ ಅಂತಿಮವಲ್ಲ ಅನ್ನುವ ಮಾಹಿತಿ ಇದೀಗ ತಾನೇ ಬರ್ತಾ ಇದೆ. ಕೊನೆ ಕ್ಷಣದಲ್ಲಿ ಟಿಕೆಟ್ ಬದಲಾದರೂ ಬದಲಾಗಬಹುದು, ಬದಲಾಗದೇನೂ ಇರಬಹುದು. ಆದರೆ ಸದ್ಯಕ್ಕೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈ ಒಂದು ಸುದ್ದಿ ಗರಿಗೆದರ್ತಾ ಇದೆ. B ಫಾರಂ ಕೈ ಸೇರುವವರೆಗೆ ಯಾವುದೂ ಖಾತ್ರಿ ಇಲ್ಲ. ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ಘೋಷಣೆ ಏನಾದರೂ ಮಾಡಿದರೆ ಅದು ಮಾಡೋ ಸಾಧ್ಯತೆ ಸದ್ಯಕ್ಕೆ ಕಂಡು ಬರದೇ ಇರೋದ್ರಿಂದ ಈ ವಿಚಾರ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಪಡಿಬಹುದು ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಯಾಕಂತ ಹೇಳಿದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಒಬ್ಬ ರೆಬೆಲ್ ನಾಯಕ ಈ ಒಂದು ಮಾತನ್ನು ಹೇಳಿರೋದು ಈ ಸುದ್ದಿಗೆ ಒಂದಿಷ್ಟು ಪುಷ್ಟಿ ಸಿಗ್ತಾ ಇದೆ. ದಾವಣಗೆರೆ BJP ಟಿಕೆಟ್ ಸಸ್ಪೆನ್ಸ್ ಏನಾದರೂ ಇದೆಯಾ? ಇದರ ನಡುವೆಯೂ ಶ್ರೀನಿವಾಸ ದಾಸಕರಿಯಪ್ಪ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀನಿವಾಸ್ಗೆ ಟಿಕೆಟ್, ವಿಜೇಂದ್ರಗೆ ಏನಾದರೂ ಹಿನ್ನಡೆ ಆಗುತ್ತಾ? ವಿಜೇಂದ್ರ ಅವರಿಗೆ ಉಪಸಮನ ಗೆಲ್ಲಲೇಬೇಕಾದ ಅನಿವಾರ್ಯತೆ. ಅಫ್ಕೋರ್ಸ್ ರಾಜ್ಯಾಧ್ಯಕ್ಷರು ಅಂತ ಹೇಳಿದಾಗ ಒಂದು ಜವಾಬ್ದಾರಿ ವಹಿಸ್ಕೊಂಡಾಗ ಪ್ರತಿ ಹೆಜ್ಜೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದೇ ಸುದ್ದಿಯನ್ನು ಇಟ್ಕೊಂಡು ನಾವು ಈಗ ಚರ್ಚೆನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಂಡು ಬರೋಣ. ತದನಂತರ ಅದೇ ವಿಚಾರದ ಮೇಲೆ ಚರ್ಚೆ ಮಾಡೋಣ. ಎಸ್, ಲೆಟ್ಸ್ ಗೋ ಹೆಡ್. ಟಿಕೆಟ್ ಇದು ದಾವಣಗೆರೆಯಲ್ಲೂ ನನಗೆ ಸಂಶಯ ಇದೆ. ಯಡಿಯೂರಪ್ಪ ಅವ್ನ ಮಕ್ಕಳು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲತ್ತೆ. ಮತ್ತು ಇನ್ನೂ ಶಾಮನೂರವ್ರ ಮನೆಗೆ ಟಿಕೆಟ್ ಸಿಗ್ತೈತೋ ಇಲ್ಲ ಅನ್ನೋ ಇನ್ನೂ ಡೌಟ್ ಇತ್ತು. ಅದೇನು ಇನ್ನೂ ಕ್ಲಿಯರ್ ಆಗಿಲ್ಲ. ಒಂದು ಹೊಂದಾಣಿಕೆ ಒಂದು ವ್ಯವಸ್ಥೆ ಕರ್ನಾಟಕದ ಯಡಿಯೂರಪ್ಪ ಕುಟುಂಬ ಶಾಮನೂರವ್ರು ಮಾಡ್ಕೊಂಡಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿಗೆ ಕೊಟ್ಟರೆ, ಶಾಮನೂರು ಮಲ್ಲಿಕಾರ್ಜುನ ಮಗನಿಗೆ BJPಗೆ ತಂದು ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ಇದು ನನಗೆ 100ಕ್ಕೆ 100 ಗೊತ್ತಿರುವ ಮಾಹಿತಿ. ಕೊನೆ ಕ್ಷಣದಲ್ಲಿ ಹೇಳಿಕ್ಕಾಗೋದಿಲ್ಲ. ಎಷ್ಟೋ ವಿಧಾನಸಭೆಗಳು BJPಯಲ್ಲಿ ಎಷ್ಟೋ ಲೋಕಸಭೆ ಟಿಕೆಟ್ ಕೊಟ್ಟು ಅವ್ರು ಕಸ್ಕೊಂಡು ಮತ್ತೊಬ್ಬರು C ಫಾರ್ಮ್ ಕೊಟ್ಟಿದ್ದು ಉದಾಹರಣೆ ಅದಾವು. ಇದು ದಾವಣಗೆರೆಯಲ್ಲೂ ನನಗೆ ಸಂಶಯ ಇದೆ. ಯಡಿಯೂರಪ್ಪ ಅವ್ನ ಮಕ್ಕಳು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲ. ಅಶೋಕ್ ಗೌಡ್ರೆ, ಏನಿದು? ಅವ್ರಿಗೆ ಸಂಶಯ ಇದೆ ಅಂತ ನಿಮಗೆ ಸಂಶಯ ಇದೆಯಾ? ನಮಗೆ BJP ಮತ್ತು BJP ಸಿದ್ಧಾಂತ ನಂಬ್ಕೊಂಡಿರ್ತಕ್ಕಂತಹ ವಿಚಾರಗಳಿಗೆ ನಮ್ಗೆ ಯಾವುದೇ ರೀತಿ ಸಂಶಯ ಇರಲ್ಲ. ಅಕಸ್ಮಾತ್ ವೈಯಕ್ತಿಕವಾಗಿ ಅವರ ಅಭಿಪ್ರಾಯಗಳು ಆವತ್ತಿನ ವಿಚಾರ. ಈಗ ಸದ್ಯಕ್ಕೆ ನಮ್ಮ ಯತ್ನಾಳವರು ಈಗ BJP ಇಲ್ಲ. ಅದರಿಂದಾಗಿ ನಾವು ಅವ್ರನ್ನ ನಮ್ಮ BJP ನಾಯಕರು ಅನ್ನೋದಕ್ಕಿಂತ ಬಂಡಾಯ ನಾಯಕರು. ಕಾಂಗ್ರೆಸ್ ಅವ್ರು ಹೇಳಿದ್ದೀನಿ ಅಷ್ಟು ಗಂಭೀರವಾಗಿ ತಗೋತೀರಿ. ವಿಚಾರ ಏನು ಅಂತ ಹೇಳಿದ್ರೆ, ಈಗ ನಿಮ್ಗೆ ನಾನು ಈಗ ನಮ್ಮ ಪರವಾಗಿ 12th ಮ್ಯಾನ್ ಆಗಿರೋರ್ನೋ 15th ಮ್ಯಾನ್ ಆಗಿರೋರ್ನ ಕನ್ಸಿಡರ್ನ ಆಮೇಲೆ ಮಾಡೋಣ. ನಮಗೆ ಈಗ ಬೌಲಿಂಗ್ ಮಾಡೋರು ಇಂಪಾರ್ಟೆಂಟ್. ನಾನೀಗ ಉತ್ತರ ಕೊಡ್ತಕ್ಕಂತಹದ್ದು ಪುಷ್ಪ ಅವ್ರಿಗೆ. ನಮ್ಗೆ ವಿಚಾರ ಇಷ್ಟೇ, BJP ಸಿದ್ಧಾಂತ ವಿಚಾರ ಅಷ್ಟೇ ನಮ್ಗೆ, ಆಯ್ತಾ? ಅಥವಾ ನಮ್ಮ ಅಪೋನೆಂಟ್ ಏನಿದೆ, ನಮ್ಮ ಅಪೋನೆಂಟ್ ವಿಚಾರ ಏನಿದೆ, ಆ ವಿಚಾರಕ್ಕೆ ಹೆಂಗ್ ನಾವು ಫೈಟ್ ಮಾಡ್ಬೇಕು ಅಂತಕ್ಕಂಥ ವಿಚಾರ ಅಷ್ಟೇ ನಮ್ದು. ಇವತ್ತು ನೋಡಿ, ಇವತ್ತು ಕಾಂಗ್ರೆಸ್ ಏನಿದೆ ಆ 34% ಅವ್ರದ್ದು ಫಿಕ್ಸ್ಡ್ ವೋಟ್ ಶೇರ್ ಏನಿತ್ತು ಅದು ಯಾವ ಮಟ್ಟಕ್ಕೆ ಕುಸಿತಾ ಇದೆ, ಅದನ್ನ ನಾವು ಹೇಗೆ ನಾವು BJP ಅವರು ನಾವು ಅದನ್ನ ಪಡ್ಕೊಬಹುದು ಅಂತಕ್ಕಂತಹ ನಮ್ಮ ಹೋರಾಟ ಅದು. ಅದಕ್ಕೋಸ್ಕರವಾಗಿ ನಾವು ಹೆಜ್ಜೆಗಳು ಇಡ್ತಾ ಇದ್ದೀವಿ ಹೊರತು ಇನ್ನು ನಾವು ಯಾರೋ ಒಬ್ರು ಮಾತಾಡ್ತಾರೆ ಆ ರೀತಿ ನಾವು ಹೋಗೋದಿಲ್ಲ.
ಅಕಸ್ಮಾತ್ ವೈಯಕ್ತಿಕವಾಗೂ ಸಿದ್ದರಾಮಯ್ಯನವ್ರ ಮೇಲೂ ನಮ್ಗೇನೋ ಭಿನ್ನಾಭಿಪ್ರಾಯ ಇಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಮೇಲೂ ವೈಯಕ್ತಿಕವಾಗಿ ಏನೋ ಭಿನ್ನಾಭಿಪ್ರಾಯ. ಆದ್ರೆ ವಿಚಾರ ಏನು ಅಂದ್ರೆ ಅವ್ರು ಮಾಡ್ತಕ್ಕಂಥ ಆಡಳಿತ ವೈಖರಿ, ಅವರು ನಂಬಿರ್ತಕ್ಕಂಥ ಸಿದ್ಧಾಂತ, ಅದ್ರ ವಿರೋಧ ಮಾತ್ರ ನಾವು. ಅಂದ್ರೆ ವಿಚಾರ ಏನು ಅಂದ್ರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಆಡಳಿತ ವೈಫಲ್ಯತೆಯಿಂದ ಜನಗಳಿಗೆ ಯಾವ ರೀತಿ ಚರ್ಮ ಸುಳಿತಿದೆ, ರಕ್ತ ಹೀರ್ತಾ ಇದೆ, ಅದರ ವಿರೋಧ ನಮ್ಮ ಹೋರಾಟ. ಜನಗಳ ನೋವಿನ ಬಗ್ಗೆ ನಮಗೆ ವಿರಾಟ. ಪರಿಶುದ್ಧ ಕಮಲ ಪಾಳೆಯ, ತುಂಬಾ ಸ್ವಚ್ಛ ಖಂಡಿತವಾಗ್ಲೂ ಹೇಳ್ತಾ ಇದೀವಿ ನೋಡಿ. ನಾವು ಯಾವಾಗ್ಲೂ ಸಹ ಆಡಳಿತದಲ್ಲಿ ಒಂದು ಸ್ವಚ್ಛತೆ ಮತ್ತು ಒಂದು ನಿಷ್ಠಾವಂತಿಕೆಯನ್ನು ಕೊಡ್ತಕ್ಕಂಥವ್ರು. ಅನೇಕ ರಾಜ್ಯಗಳು ಕೊಟ್ಟಿದ್ದೇವೆ, ಕರ್ನಾಟಕದಲ್ಲೂ ಸಹ ಒಂದಷ್ಟು ತಪ್ಪುಗಳಾಗ್ಬಿಟ್ಟಿತ್ತು ಅಂತಾನೆ ಇಟ್ಕೊಳ್ತೀವಿ, ಆಯ್ತಾ. ಆದ್ರೆ ಅದನ್ನ ಸುಧಾರಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಿದ್ಧಾಂತಕ್ಕೆ 100% ನೇರವಾಗಿ ಈ ಎಲೆಕ್ಷನ್ಸ್ ಅದು ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ದಿಕ್ಸೂಚಿ ಆಗತ್ತೆ ಆಗಲ್ಲ ಅಂತ ಅಭಿಪ್ರಾಯ ಕೊಡೋ ಸಮಯ ಬಂದಿದೆ ಅಂತ ನೋಡಿ. ಒಂದು ಖಂಡಿತವಾಗ್ಲೂ ಹೇಳ್ತಾ ಇದ್ದೇವೆ, ಈಗ ಕಾಂಗ್ರೆಸ್ನ ರಾಜ್ಯದ ಆಡಳಿತ ವೈಖರಿ ಏನಿದೆ ಅದು ವೈಫಲ್ಯತೆಗಳಿಂದ ಕೂಡಿರ್ತಕ್ಕಂಥದ್ದು. ಅದರಿಂದಾಗಿ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು. ಆದ್ರೆ ಯಾವಾಗ್ಲೂ ಉಪಚುನಾವಣೆಗಳಲ್ಲಿ ಒಂದು ಅಡ್ವಾಂಟೇಜು ಯಾವಾಗ್ಲೂ ಸಹ ಆಡಳಿತ ಪಕ್ಷಕ್ಕಿರುತ್ತೆ. ಯಾಕೆಂದ್ರೆ ಆಡಳಿತ ವ್ಯವಸ್ಥೆ ಏನಿದೆಯಲ್ಲ, ಆಡಳಿತ ವ್ಯವಸ್ಥೆ ಅವ್ರ ಅಧಿಕಾರಿಗಳು. ಅಶೋಕ್ ಗೌಡ್ರೆ ಒಂದ್ ನಿಮಿಷ, ನೀವು ಈಗ ನೋಡಿ ಆಡಳಿತ ಸರಿ ಇಲ್ಲ, ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಸರಿ ಇಲ್ಲ ಅಂತ ಹೇಳ್ತಿದ್ರೆ, ಹಂಗಾದ್ರೆ ಅಲ್ಲಿ ಎಲೆಕ್ಷನ್ಸ್ ಆಗ್ತಾ ಇದೆ, ಬಿಜೆಪಿನ ಗೆಲ್ಲೋದು ಖಂಡಿತ ಅಂತ ಹೇಳ್ಬೇಕು. ಅದ್ರಲ್ಲಿ ನೀವು ಮತ್ತೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಏನ್ ಹೇಳ್ತಾ ಇದ್ರಿ, ಏನು ಆಡಳಿತ ಪಕ್ಷಕ್ಕೆ ಸ್ವಲ್ಪ ಫೇವರಿಂಗ್ ಇರುತ್ತೆ ಅಂತ ಹೇಳ್ತೀರಿ, ಯಾಕಿರ್ಬೇಕು? ಆಯ್ತು ರಾಘವ್, ಒಂದು ಪುಸ್ತಕ ಇದೆ ಹೇಳಿ, ಇಂಡಿಯಾ ಆಫ್ಟರ್ ಗಾಂಧಿ ಅಂತ ಹೇಳಿ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ರಾಮಚಂದ್ರ ಗುಹಾ ಅವರು ಎಳೆಯಾಗಿ ಬಿಚ್ಚಿ ಇಡ್ತಾರೆ ಕಾಂಗ್ರೆಸ್ನ ಯಾವ ರೀತಿ ಆಡಳಿತನ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳಿ. whether it was in 1971 election or whether it is in even in EVM ಬರಕ್ಕಿಂತ ಮುಂಚೆ ಅಲ್ಲ ಸಹ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಇವರು ಏನ್ ಮಾಡ್ತಾರೆ ಕಾಂಗ್ರೆಸ್ನವರು ಅಂತ ಹೇಳಿದ್ರೆ, ಆಡಳಿತ ವ್ಯವಸ್ಥೆನಲ್ಲಿ ಯಾವ ರೀತಿ ವಿಷಯಗಳನ್ನ ತುಂಬಬೇಕೋ, ಯಾವ ರೀತಿ ಅಧಿಕಾರಿಗಳನ್ನ ಬೆದರಿಸ್ಬೇಕೋ, ಯಾವ ರೀತಿ ಅಧಿಕಾರಿಗಳಿಗೆ ಮನವೊಲಿಸ್ಕೊಬೇಕೋ ಅದೆಲ್ಲ ಮಾಡ್ಕೊಂಡ್ರೆ ಅಕಸ್ಮಾತ್ ಒಂದು 50 ಓಟೋ 100 ಓಟೋ ಆ ಕಡೆಗೆ ಹೋಗ್ಬಿಟ್ಟಾಗ ಆವಾಗ ನಮ್ಗೆ ಒಂದು ಕ್ಲೋಸ್ ಫೈಟ್ ಆದಾಗ ಇರುತ್ತೆ. ಆದ್ರೆ ವೇವ್ ಹೆಂಗಿದೆ ಅಂದ್ರೆ ಅದು 50,000 ಕ್ರಾಸ್ ಆದ್ರೂ ಸಹ ನಾವು ಚಿಂತೆ ಮಾಡಂಗಿಲ್ಲ, ಆಯ್ತಾ. ಆ ರೀತಿ ವೇವ್ ಇದೆ. ಅದರಿಂದ ನಾವ್ ಹೇಳ್ತಿದ್ದೇವೆ ನೀವು ವೋಟ್ ಕ್ಯಾಲ್ಕುಲೇಷನ್ಸ್ ನೋಡಿದಾಗ ಒಂದ್ ಲೆಕ್ಕಾಚಾರ ಆದ್ರೆ ವೇವ್ ಹೆಂಗಿದೆ ಅಂತ, ಪರ್ಸೆಪ್ಷನ್ ಮತ್ತು ಎಲೆಕ್ಟೋರಲ್ ರಿಯಾಲಿಟಿ ಪರ್ಸೆಪ್ಷನ್ ಹೆಂಗಿದೆ ಕಾಂಗ್ರೆಸ್ ವಿರೋಧ ಇದೆ ಸರ್. ದಾವಣಗೆರೆಯಲ್ಲಿ 2 ದಶಕಗಳಿಂದ 4 ಬಾರಿ ಅವರೇ ಗೆಲ್ತಾ ಇದ್ದಾರೆ. ಭದ್ರಕೋಟೆ ಅಂತ ಅನ್ಸಿದೆ. ಭದ್ರಕೋಟೆಯನ್ನ ಭೇದಿಸ್ಲಿಕ್ಕೆ ನೀವೇನ್ ಮಾಡ್ತಾ ಇದೀರಿ ಅನ್ನೋ ನಿಟ್ಟಿನಲ್ಲಿ ಏನ್ ಪ್ರಯತ್ನ ಪಡ್ತಾ ಇದೀರಿ ನೋಡಿ. ಭದ್ರಕೋಟೆ ನೋಡಿ, ಕುಟುಂಬ ರಾಜಕಾರಣ ಆದ್ರೂ ಮಾಡ್ತೀವಿ, ಇನ್ಯಾವ ರಾಜಕಾರಣ ಆದ್ರೂ ಮಾಡ್ತೀವಿ, ಎಷ್ಟು ವಿಶ್ವಾಸ ಇದೆ ನೋಡಿ ಅವ್ರಿಗೆ. ಭದ್ರಕೋಟೆ 2008ರಲ್ಲಿ ಕ್ರಿಯೇಟ್ ಆದಂತಹ ಕ್ಷೇತ್ರದಿಂದ ಬಂದಿದೆ, ಆಯ್ತಾ ಅಂತ ಅವರ ಅನಿಸಿಕೆ. ಆದ್ರೆ ಯಾವ ಭದ್ರಕೋಟೆನೂ ಭದ್ರಕೋಟೆ ಅಲ್ಲ, ಆಯ್ತಾ. ಭದ್ರಕೋಟೆಗಳನ್ನ ಛಿದ್ರವಾಗಿರ್ತಕ್ಕಂಥದ್ದು ಭದ್ರಕೋಟೆ ಭದ್ರ ಅಲ್ಲ ನೋಡಿ. ಅಮೇಠಿನಲ್ಲಿ, ರಾಯಬರೇಲಿನಲ್ಲಿ ಚುನಾವಣೆಗಳು ಸೋತಿರ್ತಕ್ಕಂಥ ಎಕ್ಸಾಂಪಲ್ಸ್ ಯಾವುದು ನೋಡಿ. ವೆರಿ ಸಿಂಪಲ್, ಯಾವ ಭದ್ರಕೋಟೆನೂ ಭದ್ರಕೋಟೆ ಅಲ್ಲ. ಛಿದ್ರ ಮಾಡಿರ್ತಕ್ಕಂಥದಕ್ಕೆ ಒಂದು ಪರ್ಸೆಪ್ಷನ್, ಇನ್ನೊಂದು ಎಲೆಕ್ಟೋರಲ್ ವರ್ಕ್, ಎರಡು ಇಂಪಾರ್ಟೆಂಟ್. ಕಾರ್ಯಕರ್ತರು ಮಾಡ್ತಾರೆ. ಖಂಡಿತ ಅಗ್ನಿ ಪರೀಕ್ಷೆ ಅಲ್ಲ, ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಫೈನ್ ಓಕೆ, ಆ ವಿಶ್ವಾಸ ಆಗಿರಲಿ, ನೋಡೋಣ. ಈಗ ಈ ಒಂದು ಚುನಾವಣೆ ಇಲ್ಲಿ ಈ ಗೆಲುವು ಸೋಲು ಅನ್ನೋದು ಯಾವುದ್ರ ಮೇಲೆ ಪರಿಣಾಮ ಬೀರ್ಬೋದು? ಅಭಿವೃದ್ಧಿ ಬಿಡಿ, ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ. ಆ ಅಭಿವೃದ್ಧಿ ನೋಡಿ ನಾವೇನು ಮಾತಾಡ್ತಲ್ಲ, ಹಂತಕ್ಕೆ ಅಭಿವೃದ್ಧಿ ಅಂತ ಮಾತಾಡಿದ್ರೆ ಹಂಗಂದ್ರೆ ಏನು ಅಂತ ಕೇಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಈ ಬಾರಿಯ ಚುನಾವಣೆಯಲ್ಲಿ ರವೀಂದ್ರ ರೇಷ್ಮೆ ಸರ್ ಒಂದು ಹೇಳಿದರು, ಅವರೊಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಅಂತ. ಹಾಗೆಯೇ ಈ ಕುಟುಂಬ ರಾಜಕಾರಣ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ, ಬಹಳಷ್ಟು ಜನ ಸಿಡಿದು ಬೀಳುವಂಥ ಸಾಧ್ಯತೆ ಇದೆ. ಅದನ್ನು ಶಮನ ಮಾಡೋಕೆ ನಿಮ್ಮ ನಾಯಕರು ಏನು ಪ್ರಯತ್ನ ಪಡ್ತಾರೆ ಅಂತ ಅನಿಸಿದೆ? ಅಥವಾ ನೀವೊಬ್ಬ ಕಾಮನ್ ಸಿಟಿಸನ್ ಆಗಿ ಯೋಚನೆ ಮಾಡಿದರೆ ಇದನ್ನ ಹೇಗೆ ನೋಡ್ತೀರಿ? ಸರ್, ನಾನು ಮೊದಲಿಗೆ ವಿಜಯೇಂದ್ರ ಅವರದ್ದು ಒಂದು ಮಾತು ಹೇಳಿ ಮತ್ತೆ ಅದಕ್ಕೆ ಉತ್ತರ ಇಲ್ಲ ಇದಕ್ಕೆ ಉತ್ತರ ಕೊಡಬೇಕು. ಬೇಡ ಮೇಡಮ್, ಇಲ್ಲ ಐ ಡೋಂಟ್ ಅಲೋ ಯು, ಐ ಡೋಂಟ್. ಇಲ್ಲ ಮೇಡಮ್, ಯಾಕಂದ್ರೆ ನಾವು ಇದರಲ್ಲೆಲ್ಲ ಎಕ್ಸ್ಪರ್ಟ್ಸ್, ಬೇರೆಯವ್ರ ತಪ್ಪುಗಳನ್ನ ಎಣಿಸಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಸ್. ಈಗ ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಬೇಕು. ಓಕೆ, ನಾನು ನೇರವಾಗಿ ಉತ್ತರ ಕೊಡ್ತೀನಿ. ನೋಡಿ, ಇವತ್ತು ನಾವ್ ಹೇಗೆ ಗೆಲ್ತೀವಿ, ಕುಟುಂಬ ರಾಜಕಾರಣ ಬೇಕಾ ಅಂತ ನೀವು ಕೇಳಿದ್ರಿ. ಅಲ್ಲ, ನಾನು ಕೇಳಿದೆ, ಈಗ ಒಬ್ಬ ಹಿರಿಯರು ಕೂಡ ನಿಮ್ಗೆ ಆ ಪ್ರಶ್ನೆ ಮಾಡಿದ್ರು. ಅಲ್ಲ, ತಪ್ಪಿಲ್ಲ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ ಸರ್. ನಾನು ಉತ್ತರ ಕೊಡಕ್ ರೆಡಿ ಇದ್ದೀನಿ. ನೋಡಿ, ಇವತ್ತು ನಮ್ಗೆ ಸಾಕಷ್ಟು ಪಾಯಿಂಟ್ಸ್ ಇದೆ ನಾವು ಗೆಲ್ತೀವಿ ಅನ್ನೋದಕ್ಕೆ. ಒಂದು ಕುಟುಂಬ
ಕುಟುಂಬಕ್ಕೆ ಯಾಕೆ ಕೊಟ್ರು ಅಂದ್ರೆ ನೋಡಿ ಸರ್, ಅದೇ ಕುಟುಂಬದಲ್ಲಿ ಇದ್ದಂತಹವರು ಇವತ್ತಿನ ದಿವಸ ಇದಾಗಿರೋದು. ಸೊ ಅವರು ಸಹಜವಾಗಿ ನಮ್ಮ ಕುಟುಂಬದಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದೀವಿ, ನಮ್ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ. ಆದ್ರೆ ಏನು ಯಾವ್ದೋ ಒಂದು ಮಾನದಂಡದ ಮೇಲೆ ಕೊಡ್ತೀವಿ. ಏನೋ ಅವ್ರು ಕೇಳಿದ್ರು ಅಂತ ಇವತ್ತು ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ, ಜನರಿಗೆ ಗೊತ್ತಾಗತ್ತೆ ಅಲ್ಲ ಸರ್. ಇವತ್ತು ಶಾಮನೂರ್ ಶಿವಶಂಕರಪ್ಪನವ್ರು ಇರ್ಬೋದು ಅಥವಾ ಮೇಟಿ ಕುಟುಂಬ ಬಂದು ನಮಗೆ ಟಿಕೆಟ್ ಕೊಡಿ ಅಂದ ತಕ್ಷಣ ಕಾಂಗ್ರೆಸ್ ಎತ್ತು ಕೊಟ್ಟಿಲ್ಲ ಅವ್ರಿಗೆ ನಾಮಪತ್ರ ಹಾಕೊಳ್ಳಿ ಅಂತ. ಇನ್ನು ಏನಿದೆ ಏನಿಲ್ಲ, ಗ್ರೌಂಡ್ ರಿಪೋರ್ಟ್ ಏನಿದೆ, ಕೊಡ್ಬಹುದಾ ಕೊಡಬಾರ್ದ ಮಾನದಂಡಗಳನ್ನ ಸರ್ವೆ ಮಾಡ್ತಿದೆ. ಮತ್ತೆ ಅಲ್ಲಿನ ಸ್ಥಳೀಯ ಮುಖಂಡರುಗಳ ಅಥವಾ ಸ್ಥಳೀಯ ನಾಯಕರ ಒಂದು ಇದನ್ನ ತಗೊಳ್ತಾ ಇದೆ. ಆ ರಿಪೋರ್ಟ್ ಆಧಾರದ ಮೇಲೆ ಇದು ಕಗ್ಗಂಟಾಗಿದೆ. ಅಂದ್ರೆ ನಾವು ಕುಟುಂಬ ರಾಜಕಾರಣಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ನಿಂತಿಲ್ಲ ಸರ್. ಆದ್ರೆ ನಾಳೆ ದಿನ ಅಲ್ಲಿನ ಒಂದು ಸ್ಥಳೀಯ ಮುಖಂಡತ್ವ ಅಥವಾ ನಾಯಕರು ಅಥವಾ ಜನಗಳು ನಮ್ಗೆ ಇದೇ ನಾಯಕತ್ವ ಬೇಕು ಅಂದಾಗ ನಾವು ಏನು ಮಾಡಕ್ಕಾಗಲ್ಲ. ಒಂದ್ ನಿಮಿಷ, ನಾನು ಪುಷ್ಪಾ ಮಂಜುನಾಥ್ ಅದಲ್ದೇನೆ ವಿಜಯೇಂದ್ರ ಅವರು ರಾಜ್ಯದಲ್ಲಿ ವಿಜಯೇಂದ್ರ ಅವರ ಒಂದು ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ನಮಗಂತೂ ರಾಜ್ಯಾಧ್ಯಕ್ಷರು ಅಂತ ಅನಿಸ್ತಿಲ್ಲ ಸರ್. ಯಾಕಂದ್ರೆ ಅವರ ಮಾತಿಗೆ ಕವಡೆ ಕಾಸಿನಷ್ಟು ಕಿಮ್ಮತ್ತಿಲ್ಲ ಅನ್ನೋದು ನೀವೇ ನೋಡ್ತಾ ಇದ್ದೀರಾ. ತಕ್ಷಣ ಯಾರು ನೆನಪಡ್ತಾರೆ ನಿಮ್ಗೆ? ಖರ್ಗೆ ಅವರು. ಸೂಪರ್. ಹೌದು. ಪಾಪ ಪುಷ್ಪಾ ಮಂಜುನಾಥ್ ಅವ್ರಿಗೆ ವಿಶ್ ಮಾಡ್ತೀನಿ ನಾನು. ಏನು ಅಂತ ಹೇಳಿದ್ರೆ, ಪಾಪ ಪ್ರತಿ ಸತಿನೂ ಸಹ ಇಷ್ಟೆಲ್ಲ ಹೋರಾಟ ಮಾಡ್ತಾರೆ ಮೇಡಮ್ ಅವರು ಮತ್ತು ಇವ್ರ ಗುಂಪೆಲ್ಲ ಹೋರಾಟ ಮಾಡ್ತಾರೆ. ಸೌಮ್ಯ ರೆಡ್ಡಿ ಅವರಿಗೆ ಟಿಕೆಟ್ ಕೊಡೋದ್ರ ಬದಲು ಇಂಥವ್ರು ಕೊಡಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಅದು ಬಿಜೆಪಿ ಕಾರ್ಯಕರ್ತರು ಕೊಡಿ, ಅದು ಪಾಯಿಂಟ್ ಅಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸ್ನೇಹಿತರೆ. ಒಂದಂತೂ ನಾವು ಸ್ಪಷ್ಟವಾಗಿ ಗಮನಿಸಬೇಕು, ಎಲ್ಲ ವಕ್ತಾರರು ಕೂಡ ಅವರ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಮಾತನಾಡ್ತಾ ಇರ್ತಾರೆ. ಗೆಲುವೊಂದೇ ಮಾನದಂಡ ನಿಜ. ಯಾವ ಕಾರಣಕ್ಕಾಗಿ ನೀವು ಒತ್ತುವ ಈ ವೋಟ್ ಇದೆಯಲ್ಲ, ಈ ಬೆರಳಿನ ಆಧಾರದ ಮೇಲೆ ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಆ ಬೆರಳಿನ ಬಗ್ಗೆ ನಿಮಗೆ ಗಮನ ಇರಲಿ ಅನ್ನೋದಷ್ಟೇ ಅಶ್ವವೇಗ ನ್ಯೂಸ್ನ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.